ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಮಲೆನಾಡಿನ ಒಂದು ಸಾಂಪ್ರದಾಯಿಕ ಅಡುಗೆ ಕೆಸುವಿನ ಸೊಪ್ಪಿನ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 2 ಲೋಟ ಅಕ್ಕಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕಾಗತ್ತೆ. ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಒಂದು 10 ಹಾಕ್ಕೊಂಡಿದ್ದೀನಿ. ನಾನು ಬ್ಯಾಡಗಿ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಬೇರೆ ತೊಗೋಬೋದು. ನಾನು ಜೀರಿಗೆ ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಲವಂಗದ ಮೆಣಸು ಅಂತಲೂ ಕರೀತಾರೆ. ಇದು ಬೇಡ ಅಂದರೆ ಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ. ಬೆಲ್ಲ, ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಾಕಬೇಕು. ಕೆಸುವಿನ ಸೊಪ್ಪಿಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ನೀವು ಯಾವ ಕೆಸುವಿನ ಸೊಪ್ಪು ತೊಗೊಂಡಿದ್ದೀರಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನು ಕಪ್ಪು ಕೆಸರು ತೊಗೊಂಡ್ರೆ ನೀವು ನಾರ್ಮಲಾಗಿ ಕಡಿಮೆ ಹಾಕ್ಕೊಳೋದು ಪರವಾಗಿಲ್ಲ. ನಾನು ಇವತ್ತು ಹಾಲು ಕೆಸ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮರಕೆಸ ಅಂತಲೂ ಬರುತ್ತೆ, ಅದನ್ನು ತೊಗೋಬೋದು. ನಾನಿವತ್ತು ಹಾಲು ಕೆಸ ತೊಗೊಂಡಿದ್ದೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಅದನ್ನು ನೀವು ಹಾಲು ಕೆಸದ ಎಲೆಯ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ನಾನು ಹಾಲು ಕೆಸನ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ನೀಟಾಗಿ ಅಪ್ಲೈ ಮಾಡಬೇಕು. ಕೆಸುವ ತುಂಬ ಒಳ್ಳೆಯದು. ಇದರಲ್ಲಿ ಚಟ್ನಿ ಮಾಡ್ಬೋದು. ನೆಟ್ಟಿ ಕೆಸ ಅಂತ ಸಿಗುತ್ತೆ, ಅದರಲ್ಲಿ ಚಟ್ನಿ ಮಾಡ್ತಾರೆ. ಕೆಲವರು ಇದರಲ್ಲೂ ಮಾಡ್ತಾರೆ. ದಂಟಿಂದು ಸಾಂಬಾರು ಮಾಡ್ತಾರೆ. ಇದನ್ನು ನಾವು ಹೆಚ್ಚು ಮಲೆನಾಡಿನಲ್ಲಿ ಮಳೆಗಾಲದಲ್ಲೇ ಉಪಯೋಗಿಸ್ತೀವಿ. ಯಾಕಂದರೆ ನೀರು ಬಿದ್ದು ಸ್ವಲ್ಪ ಅದು ಇಲ್ಲದಿದ್ದರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಬಾಯಿ ಕಡಿಯುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಉಪ್ಪು, ಹುಳಿ, ಖಾರ ನೀವು ಚೆನ್ನಾಗಿ ಹಾಕಿದ್ರೆ ಇದು ಬಾಯಿ ಕಡಿಯಲ್ಲ. ನಾನಿವತ್ತು ಮಾಡಿದ ರೀತಿ ನಮ್ಮಮ್ಮ ಮಾಡಿದ ರೀತಿ ಮಾಡಿದ್ದೀನಿ. ನಾನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇನ್ನೊಂದು ಎಲೆನ ಅದ್ರ ಮೇಲೆ ಇಟ್ಕೊಂಡು ಮತ್ತೆ ಇದೇ ಥರ ರುಬ್ಬಿದ ಮಿಶ್ರಣವನ್ನು ಹಚ್ಚಬೇಕು. ಆಮೇಲೆ ಅದನ್ನು ಸೈಡು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೇನು ರುಬ್ಬಿದ ಮಿಶ್ರಣವನ್ನು ಅಪ್ಲೈ ಮಾಡಬೇಕು. ಚೆನ್ನಾಗಿ ಹಚ್ಕೋಬೇಕು. ನಾನು ಕೈಯಲ್ಲೇ ಹಚ್ಕೊಂಡಿದ್ದೀನಿ. ಇನ್ನೊಂದು ಸೈಡನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಹಚ್ಕೋಬೇಕು. ಹಚ್ಕೊಂಡು ನೀವು ಅದನ್ನು ರೋಲ್ ಮಾಡ್ಕೋಬೇಕು. ನಿಮಗೆ ಟೈಟಾಗಿ ರೋಲ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ರೋಲ್ ಮಾಡ್ಕೊಂಬಿಟ್ಟು ಒಂದು ದಾರನ ಕಟ್ಕೋಬೋದು. ಕಟ್ಟಿ ನೀವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಇಡ್ಲಿ ಸೆಟ್ಟಲ್ಲಿ ಒಂದು 30 ನಿಮಿಷ ಬೇಯಿಸ್ಕೋಬೇಕು. ನೀರು ಕುದ್ದ ಮೇಲೆ ಒಂದು 30 ನಿಮಿಷ ಬೇಯಿಸ್ಕೋಬೇಕು. ಅದ್ರ ಮೇಲಿಗೆ ಫೋಲ್ಡ್ ಮಾಡಿ ಅದಕ್ಕೂ ನಾನು ಹಿಟ್ಟಿನ ಮಿಶ್ರಣವನ್ನು ಚೆನ್ನಾಗಿ ಹಚ್ತಾ ಇದ್ದೀನಿ. ಹಚ್ಚಿ ಹಬೆಯಲ್ಲಿ ಬೇಯಿಸ್ಕೊಬೇಕು. ನಾನು ಇದೇ ಥರ ಮಲೆನಾಡಿನ ವೈವಿಧ್ಯ ಖಾದ್ಯಗಳನ್ನು ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಂದು ವೀಡಿಯೋ ಬಂದಮೇಲೆ. ಈಗ ರೋಲ್ ಮಾಡಿದ್ದೀನಿ. ಹಬೆಯಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು 20 ನಿಮಿಷ ಆದಮೇಲೆ ಅದನ್ನು ಸಣ್ಣ ಈ ಥರ ಸ್ಲೈಸ್ ಮಾಡಿ ತುಪ್ಪ ಹಾಕಿ ಅಥವಾ ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಬೇಕು. 2 ಸೈಡು ಹಂಚಿನ ಮೇಲೆ ಹಾಕಿ ಕವಲಿ ಮೇಲೆ ಚೆನ್ನಾಗಿ ಮಾಡ್ಕೋಬೇಕು.